TV7 ಕನ್ನಡಕ್ಕೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಚಳ್ಳಕೆರೆ ತಾಲೂಕು ಕಚೇರಿಯಲ್ಲಿ ಅಚ್ಚರಿ ಮೂಡಿಸುವಂತಹ ಘಟನೆ. ಅಧಿಕಾರ ಸ್ವೀಕರಿಸಿದ ದಿನವೇ ಸರ್ಕಾರಿ ಸೇವೆಗೆ ವಿದಾಯ ಹೇಳಿದ ಶಿರಸ್ತೇದಾರ್. ಹೌದು ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಕಚೇರಿಯಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ. ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಸರ್ಕಾರಿ ಸೇವೆಯಿಂದ ಗೌರವಯುತವಾಗಿ ನಿವೃತ್ತಿ ಹೊಂದಿರುವ ಪ್ರಸಂಗ ಎಲ್ಲರ ಗಮನ ಸೆಳೆದಿದೆ. ಚಿತ್ರದುರ್ಗ ತಾಲೂಕು ಕಚೇರಿಯಲ್ಲಿ ಕಂದಾಯ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶರಣಬಸಪ್ಪ ಅವರಿಗೆ ಚಳ್ಳಕೆರೆ ತಾಲೂಕು ಕಚೇರಿಯ ಚುನಾವಣಾ ಶಾಖೆಯ ಶಿರಸ್ತೇದಾರ್ ಹುದ್ದೆಗೆ ಮುಂಬಡ್ತಿ ನೀಡಲಾಗಿತ್ತು. ಸುಮಾರು 3 ತಿಂಗಳಿನಿಂದ ಖಾಲಿ ಇದ್ದ ಹುದ್ದೆಗೆ ಅವರನ್ನು ನೇಮಕ ಮಾಡಲಾಗಿತ್ತು. ಇಂದು ಬೆಳಿಗ್ಗೆ ಶಿರಸ್ತೇದಾರ್ ಆಗಿ ಅಧಿಕಾರ ಸ್ವೀಕರಿಸಿದ ಶರಣಬಸಪ್ಪ ಅವರು ಅದೇ ದಿನ ಸಂಜೆ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲಿದ್ದಾರೆ. ಬಡ್ತಿ ಪಡೆದ ದಿನವೇ ನಿವೃತ್ತಿಯಾಗುತ್ತಿರುವುದು ಸರ್ಕಾರಿ ಸೇವೆಯಲ್ಲಿ ಅತ್ಯಂತ ಅಪರೂಪದ ಬೆಳವಣಿಗೆಯಾಗಿದೆ. ಈ ಹಿಂದೆ ಚಳ್ಳಕೆರೆ ನಗರದಲ್ಲಿಯೇ ಕಂದಾಯ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಶರಣಬಸಪ್ಪ ಅವರು ಇದೀಗ ಶಿರಸ್ತೇದಾರ್ ಹುದ್ದೆಯನ್ನು ಅಲಂಕರಿಸಿ ತಮ್ಮ ಸುಮಾರು 3 ದಶಕಗಳ ಸರ್ಕಾರಿ ಸೇವೆಗೆ ಗೌರವಯುತವಾಗಿ ತೆರೆ ಎಳೆದಿದ್ದಾರೆ. ಈ ಅಪರೂಪದ ಬೆಳವಣಿಗೆ ತಾಲೂಕು ಕಚೇರಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರಲ್ಲಿ ವಿಶೇಷ ಚರ್ಚೆಗೆ ಗ್ರಾಸವಾಗಿದ್ದು, ಸಹೋದ್ಯೋಗಿಗಳು ಹಾಗೂ ಸಾರ್ವಜನಿಕರು ಶರಣಬಸಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರ ನಿವೃತ್ತಿ ಜೀವನ ಸುಖ, ಶಾಂತಿ, ಆರೋಗ್ಯ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಶುಭ ಹಾರೈಸಿದ್ದಾರೆ. ಮೌನೇಶ ಆಚಾರ್, TV7 ಕನ್ನಡ, ಚಳ್ಳಕೆರೆ. ಸರ್, ನೀವು ಎಲ್ಲಿಂದ ಬಂದಿರಿ ಸರ್? ಚಿತ್ರದುರ್ಗ. ಯಾವ ಹುದ್ದೆಯಿಂದ? ರಾಜಶೇಖರ ಹೆಚ್ಚುವರಿ ಆರ್ಐಯಿಂದ ಚುನಾವಣೆ ಸೇರಿಸ್ತಾರೆ. ಬಡ್ತಿ ಬಂದಿರಾ? ಬರ್ತೀನಿ. ನಿಮ್ಮ ರಿಟೈರ್ಡ್ ಆಗಕ್ಕೆ ಇನ್ನೆಷ್ಟು ವರ್ಷ ಐತೆ ಸರ್? ಇವತ್ತೇ ರಿಟೈರ್ಡ್. ಮುಂಚೆ ಇಲ್ಲಿ ಆರ್ಐ ಕೆಲಸ ಮಾಡಿದ್ರಲ್ಲ? ಇಲ್ಲಿ ಆರ್ಐ ಕೆಲಸ ಮಾಡಿದ್ದೀನಿ. ನಿಮ್ಮ ಹೆಸರು ಶರಣಬಸಪ್ಪ? ಶರಣಬಸವೇಶ್ವರ. ಎಷ್ಟು ಗಂಟೆಗೆ ರಿಟೈರ್ಡ್ ಸರ್ ನಿಮ್ಮದು? ಎಷ್ಟು ಗಂಟೆಗೆ? ಇವತ್ತು ಸಾಯಂಕಾಲ. ಎಷ್ಟು ಗಂಟೆಗೆ ಡ್ಯೂಟಿ ಮಾಡಿದ್ರಿ ಇಲ್ಲಿ? ಡ್ಯೂಟಿ ಇವತ್ತು ಬೆಳಗ್ಗೆಯಿಂದ ಬಂದು ಡ್ಯೂಟಿ ಮಾಡ್ಕೊಂಡಿದ್ದೀನಿ. ಈಗ ಡ್ಯೂಟಿ ಮಾಡ್ತಾರೆ. ಒಟ್ಟು ಪ್ರಮೋಷನ್ ಆಗಿ ನಿವೃತ್ತಿ ಅನ್ನೋದು ನಿಮ್ಗೆ ಏನು ಅನಿಸುತ್ತೆ? ಒಂದು ಖುಷಿ ಅನಿಸುತ್ತೆ. ಒಂದು ಇಂಕ್ರಿಮೆಂಟ್ ಏನೋ ಸರ್ಕಾರ ಬರುತ್ತೆ. ಎಷ್ಟು ವರ್ಷ